स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। भारतीय जनता पक्षಕ್ಕೆ ರೈತರಿಗೆ ಅನ್ಯಾಯವಾಗುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯವಾಗುತ್ತಿರುವ ಸರ್ಕಾರಕ್ಕೆ ವೇದಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ದರವನ್ನು ಹೆಚ್ಚು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮೊನ್ನೆ ದಿಢೀರ್ನ ಹಾಲಿನ ದರ ಹೆಚ್ಚಿಗೆ ಮಾಡಿದರು. ರೈತರಿಗೆ ಪ್ರೋತ್ಸಾಹನ ಕೊಡಬೇಕಾಗಿದ್ದ ಕಳೆದ 8 ತಿಂಗಳಿಂದ ರಾಜ್ಯದಲ್ಲಿ ಪ್ರೋತ್ಸಾಹನ ಬಂದಿಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಕ್ಕಿಂತ ಪೂರ್ವದಲ್ಲಿ ನಾನು ಪ್ರೋತ್ಸಾಹನ 7 ರೂಪಾಯಿ ಮಾಡ್ತೀನಿ ಅಂತ ಹೇಳಿದರು. 7 ರೂಪಾಯಿ ಮಾಡೋದಿರಲಿಲ್ಲ, 5 ರೂಪಾಯಿ ಸತ ಪ್ರೋತ್ಸಾಹನ ಕೊಟ್ಟಿಲ್ಲ. ಮತ್ತು ಹಾಲಿನ ದರ ಹೆಚ್ಚಿಗೆ ಮಾಡಿ ಇವತ್ತು ರೈತರಿಗೆ ತೊಂದರೆ ಮಾಡ್ತಾ ಇದ್ದಾರೆ. ಇವತ್ತು ರೈತರಿಗೆ ಎಲ್ಲ ಹಂತದಲ್ಲಿ ಕೂಡ ಅನ್ಯಾಯ ಆಗ್ತಾಯಿದೆ. ಇಡೀ ರಾಜ್ಯದಲ್ಲಿ ಕರೆಂಟಿಗೆ ಕನೆಕ್ಷನ್ ತೊಗೋಬೇಕಾದ್ರೆ ಸದ್ಯಕ್ಕೆ TC ಕಲೆಕ್ಷನ್ ತೊಗೋಬೇಕಾದ್ರೆ ಅದಕ್ಕೆ ಸಮಸ್ಯೆ. ಕರೆಂಟ್ ಮೋಟ್ರುಗಳಿಗೆ ಯಾವ ರೀತಿಯಿಂದ ಸಮಸ್ಯೆ ಆಗ್ತದೆ. ಹೀಗಾಗಿ ಇಡೀ ರೈತರಿಗೆ ಎಲ್ಲ ರೀತಿಯಿಂದ ಹೊರೆಯಾಗಿ ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ. ಹೀಗಾಗಿ ತಕ್ಷಣವೇ ರೈತರ ನೆರವಿಗೆ ಬರಬೇಕಂತ ಒಂದು ಆಗ್ರಹ ಮಾಡ್ತಾಯಿದ್ದೀನಿ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಮೋದಿ ಸರ್ಕಾರ 6,000 ರೂಪಾಯಿ ಕೊಡ್ತಿತ್ತು. ರಾಜ್ಯ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 4,000 ರೂಪಾಯಿ ಕೊಡ್ತಿತ್ತು. ಆ 4,000 ರೂಪಾಯಿ ವಾಪಸ್ ತೊಗೊಂಡ್ಬಿಟ್ಟದೆ. ಸಿದ್ದರಾಮಯ್ಯನವರು ಕೊಡ್ತಾ ಇಲ್ಲ ಹೀಗಾಗಿ ರೈತ ವಿದ್ಯಾನಿಧಿ ಕೂಡ ನಿಲ್ಲಿಸಿಬಿಟ್ಟಿದ್ದಾರೆ. ಹೀಗಾಗಿ ಎಲ್ಲ ಹಂತದಲ್ಲಿಯೂ ಕೂಡ ರೈತರಿಗೆ ಅನ್ಯಾಯ ಮಾಡಲಿಕ್ಕತ್ತದ. ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ ಯಾವುದೂ ಭಾಳ ದಿವಸ ಅದು ಉಳಿಯಂಗಿಲ್ಲ. ಆ ರೈತರ ಶಾಪ ನಿಮಗೆ ತಟ್ಟದೆ ಬಿಡಂಗಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ. ಇವತ್ತು ನಾವು ಗೋವುಗಳ ಜೊತೆಗೆ ಬಂದು ರೈತ ತನ್ನ ಜಾನುವಾರುಗಳನ್ನು ನೆಚ್ಕೊಂಡು ಜೀವನ ಮಾಡ್ತದ್ದ. ತನ್ನ ಮೂಲ ಕಸಬನ್ನು ನೆಚ್ಕೊಂಡು ಜೀವನ ಮಾಡ್ತಾ ಇದ್ದ. ರೈತರಿಗೆ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಂತ ಅನ್ನುವಂಥದ್ದಕ್ಕೆ ನಾವು ಜನರ ಜಾಗೃತಿ ಮಾಡಬೇಕು. ಮತ್ತು ಜನರ ಧ್ವನಿಯಾಗಿ ಸರ್ಕಾರಕ್ಕೆ ಏನು ಮನವಿ ಕೊಡಬೇಕಾಗ್ಯದ ಹೋರಾಟದ ಮುಖಾಂತರ ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಸರ್, ರೈತರಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಅದರ ಬಗ್ಗೆ ಕೇಂದ್ರ ಸರ್ಕಾರ ಎಲ್ಲ ಹಂತದಲ್ಲಿಯೂ ಕೂಡ ರಾಜ್ಯಕ್ಕೆ ಏನೇನು ಕೊಟ್ಟಿದೆ ಅಂತನ್ನುವಂಥದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ನಾವು ಕೊಟ್ಟಿದ್ದೀವಿ. ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಪ್ರತಿ ಹಂತದಲ್ಲಿಯೂ ಕೂಡ ಮೋದಿ ಸರ್ಕಾರ ಹೊಸತನ ತರಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತದಂತನ್ನೋಂಥದ್ರ ಬಗ್ಗೆ ರಾಜ್ಯದ ಜನ ಭಾಳ ಹತ್ತಿರದಿಂದ ನೋಡ್ತಾ ಇದ್ದಾರೆ. ವಿಜಯಪುರ ನಗರದಲ್ಲಿ ರೈತ ಮೋರ್ಚಾ ವತಿಯಿಂದ ನಾವು ಏನು ಒಂದು ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ದಿಂದ DC ಆಫೀಸ್ವರೆಗೆ ನಾವು ಬಂದಿದ್ದೀವಿ. ಬಂದು ಇಲ್ಲಿ ಒಂದು ಮನವಿ ಕೊಟ್ಟಿವಿ. ಏನಪ್ಪ ಅಂದ್ರೆ ನಮ್ಮ ಹಾಲಿನ ದರ ಏರಿಕೆ ಮಾಡಿದ್ದಾರೆ. ಈ ಹಾಲಿನ ದರ ಅಷ್ಟೇ ಇದು ಏರಿಕೆ ಆಗೋದಿಲ್ಲ. ಪ್ರತಿಯೊಂದು ಬಡವರು ರೈತರು ಬೆಳೀತಕ್ಕಂಥ ಅವ್ರು ಖರೀದಿ ಮಾಡ್ತಾರೆ, ಪ್ರತಿಯೊಂದು ಕುಟುಂಬಕ್ಕೆ ಅವ್ರಿಗೇನು ಜೀವನ ಮಾಡೋಕ್ಕೆ ಬಳಕೆ ಮಾಡೋ ಸಂಬಂಧ ಅವ್ರು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಬೇಕಂದ್ರೆ ಪ್ರತಿಯೊಂದು ಬೆಲೆ ಏರಿಕೆ ಹಾಕೋತ ಹೋಗ್ತಾ ಇದೆ. ಇವು ಪ್ರತಿಯೊಂದು ರೇಟ್ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವರು ಎಲ್ಲ ಬೆಲೆ ರೇಟ್ ಕಡಿಮೆ ಮಾಡಬೇಕು. ಹಾಗೂ ಡೀಸೆಲ್ ಹಾಗೂ ಪೆಟ್ರೋಲ್ ಬೆಲೆ ಏರಿಕೆನೂ ಮಾಡಿದ್ದಾರೆ. ಅವರು ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಅದರಿಂದ ಪ್ರತಿಯೊಂದು ವಸ್ತುಗಳು ಇವೆಲ್ಲ ರೇಟ್ ಬೆಲೆ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಇವೆಲ್ಲ ಬಿಡಬೇಕವರು ಎಲ್ಲ ರೇಟ್ ದರ ಏರಿಕೆ ಕಡಿಮೆ ಮಾಡಬೇಕು. ಈ ಭ್ರಷ್ಟ ಸರ್ಕಾರ ಎಲ್ಲ ನಮ್ಮ ಜನರು ನೋಡ್ತಾ ಇದ್ದಾರೆ. ಇವ್ರು ಏನೇನು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ಇವ್ರ ಹಗರಣೆಗಳು ಏನೇನು ಮಾಡ್ತಾ ಇದ್ದಾರೆ. ದಿನಕ್ಕೆ ಒಂದೊಂದು ಹಗರಣೆ ಅವ್ರು ಚಾಲೂನೇ ಇರ್ತದೆ. ಆದರೆ ಜನರಿಗೆ ಏನು ಹೇಳ್ತಾರೆ ಅಂದ್ರೆ ನಾವು ಗ್ಯಾರಂಟಿಗಳು ಕೊಡಾಕತ್ತೀವಿ, ನಮ್ಮ ಗ್ಯಾರಂಟಿಗೆ ಸಾಲಾಕತ್ತಿಲ್ಲ, ನಾವು ಜನರಿಗೆ ಕೊಡಾಕತ್ತೀವಿ ಅಂತ ಹೇಳ್ತಾರೆ. ಆದರೆ ಜನರಿಗೆ ಕೊಡಾಕತ್ತಿಲ್ಲ. ಇವರು ಈ ಕೈಲೇ 1 ರೂಪಾಯಿ ಕೊಡೋದು, ಆ ಕೈಲಿ 10 ರೂಪಾಯಿ ತೊಗೊಳ್ಳೋದು ಕೆಲಸ ಇವರೇನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಬಿಡಬೇಕಂತೇಳಿ ನಮ್ಮ ರೈತ ಮೋರ್ಚಾ ವತಿಯಿಂದ ನಾವೊಂದು ಹೋರಾಟ ಮಾಡಿದ್ದೀವಿ.
ಯಾಕಪ್ಪ ಅಂದ್ರೆ ಇದು ಹಾಲಿನ ದರ ಇವರ ಬೆಲೆ ಕಡಿಮೆ ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ಮತ್ತು ಆಮೇಲೆ ಇದರದ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲ ಏನು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ, ಇವೆಲ್ಲ ಬಂದ್ ಮಾಡಬೇಕು. ಬಂದ್ ಮಾಡಿ ನಮ್ಮ ಏನು ರೈತರಿಗೆ ಏನು ಅನುಕೂಲ ಆಗಬೇಕು ಅದನ್ನು ಮಾಡಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಪ್ರಕಾಶ್ ಬಾಳು ಚವ್ಹಾಣ, SC ಮೋರ್ಚಾ ನಗರ ಮಂಡಲ ಅಧ್ಯಕ್ಷರು. ಮತ್ತು ಬಿಜಾಪುರ ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವ ಸಲುವಾಗಿ ನಾವೆಲ್ಲ ಇಲ್ಲಿ DC ಆಫೀಸಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಹಸುಗಳನ್ನು ಕೂಡ ಕರೆದುಕೊಂಡು ಬಂದಿದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಹಸುಗಳನ್ನು ಸಾಕಿ ಸಲುವಿ ಅದರಿಂದ ಹಾಲನ್ನು ಪಡೆದು ಆ ಮಾರುವಂಥ ಸಂದರ್ಭದಲ್ಲಿ ಆ ರೈತನಿಗೆ ಸಿಗಬೇಕಾದಂಥ ಬೆಲೆ ಏನು ಕೊಡ್ತಾ ಇದೆ, ಇವತ್ತು ಸಾಮಾನ್ಯ ಜನರ ಮೇಲೆ ರೇಟ್ ಹೆಚ್ಚು ಮಾಡ್ತಾ ಇದೆ. ಆದರೆ ರೈತರಿಗೆ ಬರ್ತಕ್ಕಂಥ ಸಬ್ಸಿಡಿ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸುವ ಮೂಲಕ ರಾಜ್ಯಕ್ಕೆ ಅನ್ನ ಮತ್ತು ನೀರು, ಇವತ್ತು ಕಾಂಗ್ರೆಸ್ ಸರ್ಕಾರ ಅನ್ನದ ಮಹತ್ವ ಗೊತ್ತಿಲ್ಲ. ಅವರು ಸಾಕಷ್ಟು ಶ್ರೀಮಂತರು ಇರ್ಬೋದು, ಅವರ ಮನೆಯಲ್ಲಿ ರಾಜಕಾರಣಿಗಳ ಮನೆಯಲ್ಲಿ, ಮಂತ್ರಿಗಳ ಮನೆಯಲ್ಲಿ, ಚೇಂಬರ್ ಮನೆಯಲ್ಲಿ ಬಂಗಾರ ಚಮಚೆ ಇರ್ಬೋದು, ಆದರೆ ಅವರು ತಿನ್ನಲಿಕ್ಕೆ ಅನ್ನ ಬೇಕಂತಕ್ಕಂಥ ಭಾವನೆಯನ್ನು ಅವರು ಮರೆತು ಬಿಟ್ಟಾರ ಹಣದ ಒಂದು ದಮ್ಮಿನಲ್ಲಿ. ಅದಕ್ಕೆ ನಾನು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯವರಿಗೆ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆಪಡ್ತೀನಿ, ಅನ್ನದ ಬೆಲೆ ನಿಮ್ಗೆ ಗೊತ್ತಾಗಬೇಕು. ಒಂದು ವೇಳೆ ರೈತ ಅನ್ನವನ್ನು ಬೆಳೆ ನಿಲ್ಲಿಸಿದರೆ ರಾಜ್ಯ ಅಥವಾ ದೇಶ ಬದುಕಕ್ಕಾಗೋದಿಲ್ಲ. ಆದರೆ ನೀವು ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆ ರೈತರಿಗೆ ತೊಂದರೆ ಕೊಟ್ಟು ನೀವು ರಾಜಕಾರಣ ಮಾಡ್ತಾಯಿದ್ದೀರಿ. ಇವತ್ತು ಹಾಲಿನ ದರ ಹೆಚ್ಚು ಮಾಡಿ ಇವತ್ತು ಜನಸಾಮಾನ್ಯರಿಗೆ ಕೂಡ ನೀವು ತೊಂದರೆ ಕೊಡ್ತಾಯಿದ್ದೀರಿ. ಸರ್ಕಾರ ಹೆಂಗಿರ್ಬೇಕಂದ್ರೆ ತಾಯಿಯ ಹೃದಯ ಇರಬೇಕು. ಯಾವ ಮಗು ಹೊತ್ತಾಗ ಆ ತಾಯಿ ಹಾಲು ಕುಡಿಸ್ತಾಳ, ರಾಜ್ಯದ ಜನ ತಮ್ಮ ಕಷ್ಟಗಳನ್ನು ತಮಗೆ ಹೇಳ್ಕೊಂಡಾಗ ರಾಜ್ಯ ಸರ್ಕಾರ ಸ್ಪಂದಿಸಬೇಕಾದದ್ದು ಕರ್ತವ್ಯ, ಮುಖ್ಯಮಂತ್ರಿ ಕರ್ತವ್ಯ. ಆದರೆ ಇವತ್ತು ರಾಜ್ಯದಲ್ಲಿ ರೈತರು, ಸಾಮಾನ್ಯ ಜನರು ಸಾಕಷ್ಟು ಮನವಿ ಮಾಡಿದರು, ಹೋರಾಟ ಮಾಡಿದ್ರು ಕೂಡ ಯಾವುದಕ್ಕೂ ಸ್ಪಂದಿಸದೆ ನೀವು ತಮ್ಮ ದುರ್ನಡತೆ ನಡೀತಾ ಇದ್ದೀರಿ. ಇವತ್ತು ತಮ್ಮ ಒಳಗೆ ಮುಖ್ಯಮಂತ್ರಿ ಆಗುವ ತವಕದಲ್ಲಿ ಪಕ್ಷದಲ್ಲಿ ಆಂತರಿಕ ಯುದ್ಧ ಶುರು ಆಗ್ಯದ. ಈ ತಮ್ಮ ಆಂತರಿಕ ಯುದ್ಧದಲ್ಲಿ ಜನಸಾಮಾನ್ಯರ ಪರಿಸ್ಥಿತಿ ಗಂಭೀರ ಆಗ್ಯದ. ಇವತ್ತು ಸಾಕಷ್ಟು ಮಳೆಯಾಗಿ ಜನರಿಗೆ ಬಿತ್ತನೆ ಅವಕಾಶ ಇದ್ದರೂ ಕೂಡ ನೀವು ಕೊಡ್ತಕ್ಕಂಥ ಬಿತ್ತನೆ ಬೀಜಕ್ಕೆ 1 ಕಿಲೋಕ್ಕೆ ಬರೀ 25 ರೂಪಾಯಿ. ಆ 25 ರೂಪಾಯಿ ಹೆಸರಿಗೆ ಮಾತ್ರ ಅದ, ಅದು ಸರಿಯಾಗಿ ಕೂಡ ಅದು ಆ ರೈತರಿಗೆ ಲಭಿಸೋದಿಲ್ಲ. ತಮಗೆಲ್ಲ ಗೊತ್ತಿದೆ. ಅದರಲ್ಲಿ ಸಾಕಷ್ಟು 25 ರೂಪಾಯಿ ಸಾಕಷ್ಟು ಅವ್ಯವಹಾರವಾಗಿ ರೈತಿಗೆ ಮುಟ್ಟೋದು 1 ರೂಪಾಯಿ. ಆದರೆ ಯೋಜನೆ ಇದು 10 ವರ್ಷದಿಂದ ಹಾಗೇ ಇದೆ. 1 ಕಿಲೋಕ್ಕೆ 25 ರೂಪಾಯಿ ಕೊಡೋದನ್ನು ನಿಲ್ಲಿಸಬೇಕು. ಈ ಮಾರ್ಕೆಟ್ ಬೆಲೆ ಹೆಚ್ಚಾದಂಗೆ ಪರ್ಸೆಂಟೇಜ್ ಆಫ್ ಆ ಸರ್ಕಾರ ಸಹ ಹೆಚ್ಚಾಗಬೇಕು. ಅದಕ್ಕೆ ನೀವು 50%, 75% ಬೀಜಕ್ಕೆ ಕೊಟ್ರಂದ್ರೆ ಆ ರೈತಗೆ ಅನುಕೂಲ ಆಗ್ತೈತಿ. ಇಲ್ಲಕ್ಕೆ ಇದು ಬೋಗಸ್ ಸ್ಕೀಮ್ ಆಗ್ತೈತಿ. ಇದು ಬರೀ ಮಧ್ಯವರ್ತಿಗಳ ಪಾಲಿಗೆ ಹೋಗ್ತದೆ 25 ರೂಪಾಯಿ. ಅದಕ್ಕೆ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ನೀವು ಬೀಜದ ದರವನ್ನು ಈ 25 ರೂಪಾಯಿ ತೆಗೀರಿ, 50% ಕೊಡಿರಿ, ಅಂದ್ರೆ ರೈತಗೆ ಉಪಯೋಗ ಆಗ್ತೈತಿ. ಇವತ್ತು ಉದ್ದೇಶ ನಮ್ಮದು ಮುಖ್ಯವಾಗಿ ಇವತ್ತು ಹಾಲಿನ ಪ್ರೋತ್ಸಾಹಧನವ ಏನು ಸರ್ಕಾರ ರೈತರಿಗೆ ಕೊಡಬೇಕಾಗೈತಿ, ಆ ಹಣವನ್ನು ಬೇರೆ ಬೇರೆ ಯೋಜನೆಗಳಿಗೆ ಬಳಸಿಕೊಂಡು ಈ ರೈತರಿಗೆ ತೊಂದರೆ ಕೊಟ್ಟಿದೆ. ಆ ಹಣ ಎಲ್ಲಿ ಹೋಯಿತು, ಯಾವುದಕ್ಕೆ ಬಳಸಿದ್ದೀರಿ, ಅದು ಕೂಡಲೇ ಈ ರೈತರಿಗೆ ಬರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಮೂಲಕ ಮಾಡ್ತಾಯಿದ್ದೀನಿ. ನಾ ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ, ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ. ಭಾರತೀಯ ಜನತಾ ಪಕ್ಷಕ್ಕೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ, ಏರಿಕೆ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ
ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಾಲಿನ ದರವನ್ನು ಹೆಚ್ಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು ಹಾಲಿನ ದರ ಹೆಚ್ಚು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.